ವರ್ಷ ಕಳೆದಂತೆಲ್ಲ ಸ್ಯಾಂಡಲ್ವುಡ್ಗೆ ಹೊಸ ಅಲೆಗಳು ಬರಬೇಕು, ಹಾಗೆ ಸ್ಯಾಂಡಲ್ವುಡ್ನಲ್ಲಿ ಹೊಸಬರ ಅಲೆ ಕೂಡ ಶುರುವಾಗಬೇಕು. ಅದೇ ನಿಟ್ಟಿನಲ್ಲಿ ಸೆಲೆಬ್ರಿಟಿ ಅನ್ನೋ ಟೈಟ್ಲ್ ಮೂಲಕ ಅಶ್ವಿನ್ ಅವರು ಸ್ಯಾಂಡಲ್ವುಡ್ಗೆ ಸೆಲೆಬ್ರಿಟಿಯಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆಗಿದ್ದಾರೆ ಮಾತನಾಡೋದಕ್ಕೆ. ಮೊದಲನೇದಾಗಿ ಅಶ್ವಿನ್ ಅವರೇ, ಸೆಲೆಬ್ರಿಟಿಯಾಗಿ ಸ್ಯಾಂಡಲ್ವುಡ್ಗೆ ಬರ್ತಾ ಇದ್ದೀರಾ. ಸೆಲೆಬ್ರಿಟಿ ಏನನ್ನು ತಯಾರಿ ಮಾಡಿಕೊಂಡು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಸೆಲೆಬ್ರಿಟಿಯಾಗಿ? ಇಲ್ಲ, ತಯಾರಿ ಅಂತ ಪರ್ಟಿಕ್ಯುಲರಾಗಿ ಏನಿಲ್ಲ, ನಟನೆ ಮಾತ್ರ ವರ್ಕ್ಶಾಪ್ಗಳು ಮಾಡಿಕೊಂಡು ಅದೊಂದು ತಯಾರಿ ಮಾಡ್ಕೊಂಬಂದಿದ್ದೀವಿ. ಡ್ಯಾನ್ಸ್ ಎಲ್ಲ ಹಾಬಿ, ಸೊ ಹಾಗಾಗಿ ಡ್ಯಾನ್ಸ್ದೆಲ್ಲ ಏನು ಅಷ್ಟೊಂದು ತಯಾರಿ ಅಂತ ಏನೂ ಮಾಡ್ಕೊಂಡಿಲ್ಲ. ಆ್ಯಕ್ಟಿಂಗ್ ಮಾತ್ರ ವರ್ಕ್ಶಾಪ್ ಮಾಡ್ಕೊಂಡು ಬಂದಿದ್ದೀವಿ ಸರ್. ಅನ್ನ ಬೆಂದಿದೆ ಅಂತಂದೇಳಿ ಇಡೀ ಏನು ಪಾತ್ರೆಗೆ ಕೈ ಹಾಕಬೇಕಾಗಿಲ್ಲ, ಒಂದು ಅಗಳು ಆದರೆ ಸಾಕಾಗುತ್ತೆ. ಹಾಗೆ ನಿಮ್ಮ ಒಂದು ಟೀಸರ್ ನೋಡಿದರೆ, ಫಸ್ಟ್ ಲುಕ್ ಟೀಸರ್ನಲ್ಲೇ ಎಲ್ಲ ಇಡೀ ಕರ್ನಾಟಕ ಫಿದಾ ಆಗಿದೆ. ಅದರಲ್ಲೂ ಸುದೀಪ್ ಸರ್ ಅಭಿನಯ ಚಕ್ರವರ್ತಿ ಅಂತ ಹೇಳ್ತಾರೆ, ಅವರು ನಿಮ್ಮ ಅಭಿನಯವನ್ನು ಹೊಗಳಿದ್ದು ಎಷ್ಟು ಸ್ಪೆಷಲ್ ಅನ್ನಿಸ್ತು? ತುಂಬ ಖುಷಿ ಆಗುತ್ತೆ. ಅದರಲ್ಲೂ ನಮ್ಮ ಇಂಡಿಯನ್ ಇಂಡಸ್ಟ್ರೀಲಿ ಆ್ಯಕ್ಟಿಂಗಲ್ಲಿ ಗುರುತಿಸ್ಕೊಂಡು ಆ ಮಟ್ಟಕ್ಕೆ ಬೆಳೆದಿರೋ ಸೂಪರ್ ಸ್ಟಾರು, ಅವ್ರುಗಳ ಬಾಯಲ್ಲಿ ಒಂದು ಒಳ್ಳೆ ಮಾತು ಕೇಳೋದು ಏನೇ ಅಂದರೂ ಖುಷಿ ಅನಿಸುತ್ತಲ್ವ. ಅವರು ಹೇಳಿದ್ದು ಅದು ತುಂಬ ಖುಷಿ ಆಯಿತು. ನೀವು ಅವ್ರ ಮುಂದೆ ಅಂದರೆ ಮಾತಾಡೋದಕ್ಕೆ ಕೆಲವೊಂದು ಇದು ಅಂದಾಗ ನರ್ವಸ್ ಆಗುತ್ತೆ. ಅದು ನರ್ವಸ್ ಅನ್ನೋದು ಅಂತ ಅಷ್ಟೇ ಅಲ್ಲ, ಪ್ರೀತಿ ಗೌರವ ಅದು ಜಾಸ್ತಿ ಆದಾಗ ಅವ್ರ ಮೇಲೆ, ಅಂದರೆ ಅವರು ಅಷ್ಟು ವರ್ಷ ಜರ್ನಿ ಮಾಡ್ಕೊಂಡು ಬಂದಿರ್ತಾರೆ, ಅವ್ರ ಮುಂದೆ ಮಾತಾಡುವಾಗ ಒಂದು ಸ್ವಲ್ಪ ಅಂಜಿಕೆ ಅಳುಕು ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಹಾಗೆ ಇರುತ್ತೆ. ಆ ಸಂದರ್ಭದಲ್ಲಿ ನೀವು ಹಿಂದೇಟನ್ನು ಹಾಕಿದ್ರಿ, ಆದರೆ ನಿಮಗೆ ಧೈರ್ಯ ತುಂಬುವಂಥ ಕೆಲಸ ಮಾಡಿದರು. ನಿಮ್ಮ ಅಭಿನಯ, ನಿಮ್ಮ ಡ್ಯಾನ್ಸನ್ನು ಹೊಗಳಿದ್ದು, ಸ್ಪೆಷಲ್ಲಾಗಿ ಡ್ಯಾನ್ಸನ್ನು ಹೊಗಳಿದ್ರು. ಇಲ್ಲ, ಅದೇನೆ ಈಗ ಹೇಳಿದ್ನಲ್ಲ, ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಎದುರುಗಡೆ ನಾವು ಏನು ಮಾತಾಡೋದು, ಏನು ಇನ್ನೂ ಹೊಸ ಸಿನಿಮಾ ಮಾಡ್ತಾಯಿದ್ದೀವಿ, ಇದು ಮಾಡ್ತೀವಿ, ಏನೇನೋ ಮಾತಾಡೋದು ಯಾಕೋ ಅದು ಭಯ ಅನ್ನಿಸ್ತು. ಸೂಕ್ತನೂ ಅನ್ನಿಸ್ಲಿಲ್ಲ ನನಗೆ. ಸಾಕು ಅಷ್ಟು ಮಾತಾಡಿ ಅಣ್ಣ ಸಿಂಪಲ್ಲಾಗಿ ಅಂತ ಅಂದೆ. ಬಟ್ ಅವರು ನನಗೆ ತುಂಬ ಮೋಟಿವೇಶನ್ ಸ್ಪೀಚ್ ಮಾಡಿದ್ರು. ಅಂದರೆ ನಾನು ಡ್ಯಾನ್ಸ್, ನೀವು ಹೇಳ್ದಂಗೆ ಡ್ಯಾನ್ಸ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಇದನ್ನು ಹಾಗೆ ಉಳಿಸ್ಕೊಂಡು ಹೋಗಿ ಡೆಡಿಕೇಟೆಡಾಗಿ ಮಾಡಿ, ಇನ್ನೂ ಚೆನ್ನಾಗಾಗುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಅದು ತುಂಬ ಒಂದು ಒಳ್ಳೆ ಸಪೋರ್ಟ್ ಸಿಕ್ದಂಗೆ ಆಯಿತು. ಸ್ಟಾರ್ಟಿಂಗಲ್ಲೇ ಸಿನಿಮಾ ಟೀಸರಲ್ಲೇ ಅವರು ಅಷ್ಟು ಹೊಗಳಿದ್ದು, ಅಷ್ಟು ಇದು ಮಾಡಿದ್ದು, ಅಂದರೆ ನಮ್ಗೆ ಇನ್ನೂ ಏನೋ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಬಂತು. ಅದು ಚೆನ್ನಾಗಿತ್ತು. ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂತಹ ಒಬ್ಬರು ಚೈಲ್ಡ್ಹುಡ್ಡಿಂದನೂ ನಮಗೆ ಒಬ್ಬರು ಇನ್ಸ್ಪಿರೇಷನ್ ಅಂತ ಇರ್ತಾರೆ, ಸ್ಫೂರ್ತಿಯಾಗಿರ್ತಾರೆ. ಸೊ ತಮಗೆ ಅಶ್ವಿನ್ ಅವರಿಗೆ ಯಾರು ಸ್ಫೂರ್ತಿ, ಇಂಡಸ್ಟ್ರಿಗೆ ಬರೋಕ್ಕೆ ಯಾರು ಸ್ಫೂರ್ತಿ ಅಂತ ಹೇಳ್ಬೋದು? ನಾನು ಎಲ್ಲರಿಗೂ ಅದೇ ಹೇಳ್ತಾ ಇದ್ದೀನಿ, ನನಗೆ ಸ್ಫೂರ್ತಿ ಅಪ್ಪು ಸರೇ. ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗಳು ನೋಡಿಕೊಂಡು, ಅವ್ರ ಡ್ಯಾನ್ಸು, ಅವ್ರ ಫೈಟ್ಗಳು ನೋಡಿಕೊಂಡೇ ಬೆಳೆದಿದ್ದು. ತುಂಬ ಅಂದರೆ ಹೇಗೆ ಅಂತಂದರೆ ಒಂಥರ ಅವ್ರನ್ನ ನೋಡಿ ಬರೀ ಅವ್ರ ಥರನೇ ಮಾಡಬೇಕು ಅನ್ನೋ ಹಂಬಲ ಒಂಥರ, ಆ ಥರ ಬಂದಿದ್ದರಿಂದ ಅವರೇ ನಮಗೆ ಜಾಸ್ತಿ ಇನ್ಸ್ಪಿರೇಷನ್ನು. ನಾನು ಇಲ್ಲಿಗೆ ಬರೋದಕ್ಕೆ ಕಾರಣ ಇದಂದ್ರೂ ಅವ್ರು ನೋಡಿಕೊಂಡೇ ನಾನು ಅದು ಬಂದಿರೋದು. ಒಂದು ಕಡೆ ಡ್ಯಾನ್ಸು, ಫೈಟು, ಅಂದರೆ ಎಲ್ಲದಕ್ಕೂ ಜೈ ಅನ್ನೋ ಥರ ಪರ್ಫೆಕ್ಟಾಗಿ ರೆಡಿಯಾಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದೀರಾ. ಸೊ ಇಂಡಸ್ಟ್ರಿಯ ಪರಿಸ್ಥಿತಿಗಳನ್ನು ಗಮನದಲ್ಲಿ ಇಟ್ಕೊಂಡಿರ್ತೀರ ಅಂತ ಅನಿಸುತ್ತೆ. ಮೊದಲೇ ಈಗ ಸದ್ಯದ ಪರಿಸ್ಥಿತಿ ಇಂಡಸ್ಟ್ರಿದು ಹೇಗಿದೆ, ಇಂಥದ್ದು ಸಂದರ್ಭದಲ್ಲೂ ನಾವು ಸಿನಿಮಾನ ರೀಚ್ ಮಾಡ್ತೇವೆ ಅಂದರೆ ಒಂದು ಗಟ್ಟಿಯಾದ ಕತೆ ಅಂತ ಇದ್ದೇ ಇರುತ್ತೆ. ಸೊ ನೀವು ಕತೆ ಕೇಳಿರ್ತೀರ, ಏನು ನಿಮಗೆ ಒಂದು ಫೇತ್ ಏನಿದೆ ಅನಿಸ್ತಾ ಇದೆ? ಇಲ್ಲ ಸರ್, ನೀವು ಎಂಥ ಕಷ್ಟದ ಸಂದರ್ಭಗಳು ಹಿಂದೆಯಿಂದ ನೋಡಿಕೊಂಡ್ರು ಕೂಡ ಪ್ರತಿಯೊಬ್ಬರು ಹೊಸೊಬ್ರು ಸಿನಿಮಾ ಇರ್ಬೋದು, ಯಾರದೇ ಒಳ್ಳೆ ಸಬ್ಜೆಕ್ಟ್ ಬಂದಾಗ ಗೆಲ್ಲಿಸ್ಕೊಂಡೇ ಬಂದಿದ್ದಾರೆ ಕರ್ನಾಟಕ ಜನತೆ, ಬಿಟ್ಟಿಲ್ಲ. ಆ ಹೋಪ್ಸ್ ಇದ್ದೇ ಇದೆ. ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಖಂಡಿತ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಮೇಲೆ ನಾವು ಮಾಡ್ತಾಯಿದ್ದೀವಿ. ನೋಡೋಣ ಏನಾಗುತ್ತೆ. ಓಕೆ, ಅಂದರೆ ಈಗ ಸಿನಿಮಾದ ಶೂಟಿಂಗ್ ಎಲ್ಲಿಗೆ ಬಂದಿದೆ, ಎಷ್ಟು ಭಾಗ ಮುಗಿದಿದೆ, ಇನ್ನೂ ಬಾಕಿ ಇದೆ, ಬೇರೆ ಕಡೆ ಎಲ್ಲಾದರೂ ಶೂಟ್ ಮಾಡೋಂಥ ಪ್ಲ್ಯಾನ್ಗಳೇನಿದೆಯಾ? ಹೇಗೆ? ಇಲ್ಲ ಸರ್, ಆಲ್ಮೋಸ್ಟ್ ಆಲ್ 70% ಕಂಪ್ಲೀಟ್ ಆಗಿದೆ ಸಿನಿಮಾ. 1-2 ಸಾಂಗ್ ಇದೆ, 2 ಫೈಟ್ ಇದೆ, ಟಾಕಿ ಇನ್ನೊಂದು 15 ಡೇಸ್ ಇದೆ ಅಷ್ಟೇ. ಅದಾದರೆ ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ಜುಲೈಯಲ್ಲಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಇದೆ. ಪೋಸ್ಟ್ ಪ್ರೊಡಕ್ಷನ್ ವರ್ಕು ಹೇಗೆ ಹೋಗುತ್ತೆ ಅದ್ರ ಮೇಲೆ ಡೇಟ್ ಅನೌನ್ಸ್ ಮಾಡ್ತೀವಿ. ನಿಮ್ಮ ಎಂಟ್ರಿ ಟೈಟಲನ್ನು ಲಾಂಚ್ ಮಾಡಿದ್ದು ಚಿಕ್ಕನಾಯಕನಹಳ್ಳಿಯ ಒಂದು ನಿಮ್ಮ ಒಂದು ಬಾಂಡಿಂಗ್ ಬಗ್ಗೆ ಹೇಳೋದಾದರೆ? ಅಂದರೆ ನಾನು ಫಸ್ಟ್ ಡ್ಯಾನ್ಸ್ ಮಾಡಿದಾಗಿರ್ಬೋದು, ನಾನು ಫಸ್ಟ್ ಆ್ಯಕ್ಟ್ ಮಾಡಿದಾಗಿರ್ಬೋದು, ಫಸ್ಟ್ ಪ್ರೋತ್ಸಾಹ ಕೊಟ್ಟಿದ್ದು ಜನ ಅಲ್ಲಿಯವರೇ ಅಲ್ವಾ. ಅಲ್ಲಿಂದನೇ ನಮ್ಗೆ ಆವಾಸೆ ಹುಟ್ಟಿದ್ದು ಎಲ್ಲ. ಸೊ ಹಾಗಾಗಿ ಅದೊಂದು ಬಾಂಡಿಂಗ್ ಇದ್ದೇ ಇರುತ್ತೆ. ಈಗ ನಾನು ಇಲ್ಲಿ ಹೊಸಬ ಅಂದರೆ ಬೇರೆ
ಕರ್ನಾಟಕ ಜನತೆ ಹೊಸಬ ನೋಡ್ತಿದ್ದಾರೆ. ಬಟ್ ನಾನು ಅಲ್ಲಿ ಅಳಬ ಅಲ್ವಾ, ನನ್ನ ಊರಿಗೆ ನಾನು ಅಳಬ. ಸೊ ಅದಕ್ಕೆ ಅಲ್ಲಾದರೂ ಮಾಡಿದ್ರೆ ಅವರೆಲ್ಲರೂ ಖುಷಿ ಪಡ್ತಾರೆ, ನನ್ನ ಜನ ನನ್ನ ಖುಷಿ ಪಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಅಲ್ಲಿ ಮಾಡೋಣ ಅಂತ ಕೇಳ್ಕೊಂಡ್ವಿ ಸುದೀಪ್ ಸರ್ನ. ಇಲ್ಲಿಂದ 3.5 hour ಜರ್ನಿ. ಸೊ ಅವ್ರನ್ನ ಕೇಳುವಾಗಲೇ ಭಯ ಆಯಿತು ಏನಂತಾರೋ ಏನೋ ಅಂತ. ಬಟ್ ಕೇಳಿದ್ರು, ಏನು ಒಂದು ಮಾತು ಅವ್ರು ಏಕೆ ಏನು ಅಂತ ಕೇಳ್ದಲೇ ಬಂದು ಮಾಡಿಕೊಟ್ರು. ತುಂಬ ಖುಷಿ ಅನಿಸುತ್ತೆ. ಓಕೆ, ಅಂದರೆ ಈ ಇಂಡಸ್ಟ್ರಿಗೆ ಬರಬೇಕು, ಹೀರೋ ಆಗಬೇಕು ಅಂತ ಕನಸನ್ನೇ ಯಾವಾಗಿಂದ ಇದು ಶುರುವಾಯಿತು? ಚಿಕ್ಕವರಿದ್ದಾಗಿಂದನಾ ಅಥವಾ ಅಪ್ಪು ಸರ್ ನೋಡ್ತಾ ನೋಡ್ತಾ ಇದಾದ ಈ ಇತ್ತೀಚಿನ ದಿನದಲ್ಲಿ ಏನಾದರೂ? ಇಲ್ಲ ಸರ್, ಚಿಕ್ಕ ವಯಸ್ಸಿಂದ ಸಿನಿಮಾಗಳು ನೋಡಿ ಉಟ್ಕೊಂಡಿದ್ದ ಆಸೆ. ಬಟ್ ಅಪ್ಪು ಸರ್ನ ನೋಡಿ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಯಿತು. ಈ ಥರ ಇದ್ರೆ ಮಾಡೋದು ಚೆನ್ನಾಗಿರುತ್ತೆ, ಇವ್ರ ಥರ ಇದ್ದಿದ್ರೆ ಚೆನ್ನಾಗಿರುತ್ತೆ, ಈ ಥರ ಮಾಡಬೇಕು ಡ್ಯಾನ್ಸ್ನ, ಈ ಥರ ಫೈಟ್ ಮಾಡಬೇಕು ಅನ್ನೋದು ಜಾಸ್ತಿ ನೋಡಿದಾಗ, ಅದು ಈಗ ಹೇಳಿದ್ನಲ್ಲ ಡ್ಯಾನ್ಸ್ ಮಾಡುವಾಗ ಎಲ್ಲ ಜನಗಳು ಚಪ್ಪಾಳೆ ಶಿಲ್ಲೆ ಹೊಡೆದಾಗ ಅದು ಇನ್ನೂ ಆಸೆ ಇನ್ನೂ ಜಾಸ್ತಿ ಮಾಡ್ತಾಯಿತ್ತು. ಇದೇ ಆಗಲೇ ಹೀಗೆ ಸ್ಟಾರ್ ಆದರೆ ಇನ್ನು ಹೆಂಗೆ, ಒಬ್ಬ ಆರ್ಟಿಸ್ಟ್ ಆದರೆ ಬೇರೆ ಥರನೇ ಇಷ್ಟಪಡ್ತಾರೆ, ಪ್ರೀತಿಸ್ತಾರೆ, ಜಾತಿ ಧರ್ಮ ಬಿಟ್ಟು ಪ್ರೀತಿಸ್ತಾರೆ ಅನ್ನೋ ಒಂದು ಬಂತು ಮೈಂಡ್ಗೆ. ಆವಾಗಲಿಂದನೂ ಅದು ಮಾಡಬೇಕು. ಸರ್ನ ಇಷ್ಟಪಡ್ತಾ ಇದ್ವಿ ಅಂದರೆ ಯಾವತ್ತಾದರೂ ಭೇಟಿಯಾಗಂತಹ ಸಂದರ್ಭ ಏನಾದರೂ ಸಿಕ್ಕಿತ್ತಾ? ಹೇಗೆ? ಸುಮಾರು ಸರಿ ಆಗಿದೆ ಸರ್, ಈವೆಂಟ್ಸ್ಗಳಲ್ಲಿ, ಅವ್ರ ಶೂಟಿಂಗ್ ಸ್ಪಾಟಲ್ಲಿ ಅಲ್ಲೆಲ್ಲ ಹೋಗ್ತಾ ಇದ್ವಿ. ನನ್ನ ಫ್ರೆಂಡ್ಸ್ ಜೊತೆಲೆಲ್ಲ ಹೋಗ್ತಾ ಇದ್ವಿ, ಮಾತಾಡಿಸಿದ್ವಿ, ಫೋಟೋ ತೆಗೆಸ್ಕೊಂಡು ಬರ್ತಾಯಿದ್ವಿ. ಆ ಥರ ಏನಾದ್ರು ಮಾತಾಡಿದ್ರೆ ಇಂಡಸ್ಟ್ರಿಗೆ ಬರೋದು ಅವ್ರ ಹತ್ರ? ಇಲ್ಲ ಸರ್, ನಾವು ಅವ್ರ ಹತ್ರ ಹೋದಾಗ ಬರೀ ಅವ್ರದ್ದು ನೋಡಿದ್ರೆ ಆಗ್ತಾಯಿತ್ತು. ನಾವು ಅವ್ರ ಆ್ಯಕ್ಟಿಂಗ್ ಮಾಡೋದನ್ನ, ಅಲ್ಲಿ ಇರೋದನ್ನ ಆ್ಯಸ್ ಎ ಫ್ಯಾನ್ ಬಾಯ್ ಆಗಿ ಹೋಗಿ ಮೀಟ್ ಮಾಡ್ಕೊಂಡ್ಬರ್ತಾಯಿದ್ವಿ ಅಷ್ಟೇ. ಓಕೆ, ಇನ್ನು ನಿರ್ಮಾಣ ಅಂತ ಬಂದಾಗ ನಮ್ಮ ಪೊಲಿಟಿಕಲ್ ಲೀಡರು ಸಾರಾ ಮಹೇಶ್ ಅವರು ಇದಕ್ಕೆ ಬಂಡವಾಳ ಹಾಕ್ತಾ ಇರ್ತಕ್ಕಂಥದ್ದು. ಹೇಗೆ ಸಾರಾ ಮಹೇಶ್ ಅವರು ನಿಮ್ಮ ಒಂದು ಆತ್ಮೀಯತೆ ಹೇಗೆ? ಇಲ್ಲ ಅಂದರೆ ಅವ್ರಿಗೆ ನಾನೇ ಕೇಳ್ಕೊಂಡೆ ಈ ಥರ ಸಿನಿಮಾ ಮಾಡ್ತಾಯಿದ್ದೀನಿ ಅಂತ. ಸೊ ಆವಾಗ ಅವರು ಆಯಿತು, ಯಾವ ಥರ ಮಾಡ್ತಾಯಿದ್ದೀಯ ಏನು ಅಂತ ಕೇಳಿದ್ರು. ಈ ಥರ ಒಂದು ಸಬ್ಜೆಕ್ಟ್ ಇದೆ, ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತಂದಾಗ ಅವರೇ ಹೌದಾ ಆಯಿತು, ನಿನಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ನಾನು ನಾನೇ ಮಾಡ್ತೀನಿ ಮಾಡು ಅಂತ ಹೇಳಿದ್ರು. ಸೊ ಅದೊಂದು ತುಂಬ ಖುಷಿ. ಅಂದರೆ ಎಲ್ಲರೂ ನೋಡ್ದಂಗೆ ನೀವು ಅವ್ರವ್ರ ಮಕ್ಕಳಿಗೆ ಆ ಥರನೇ ಮಾಡ್ತಾಯಿರ್ತಾರೆ. ಇವ್ರು ಅದನ್ನು ಬಿಟ್ಟು ಯಾರೋ ಒಬ್ಬ ಚಿಕ್ಕನೇ ನಾನು ಹೇಳ್ತಾ ಇದ್ದೆ, ಸಹಜವಾಗಿ ಯಾರೋ ಬೇರೆ ಇನ್ವೆಸ್ಟ್ ಮಾಡೋಕ್ಕೆ ಮುಂದೆ ಬರಲ್ಲ. ಸೊ ಅಂಥದ್ರಲ್ಲಿ ಅದು ಅವ್ರ ದೊಡ್ಡ ಗುಣ. ಹೇಳಿದ್ನಲ್ಲ, ಎಲ್ಲರೂ ಅವ್ರವ್ರಿಗೆ ಮಾಡ್ಕೊಳ್ಳೋ ಅಂಥ ಟೈಮಲ್ಲಿ ಇನ್ಯಾರೋ ಹುಡುಗ ಕನ್ಸೊತ್ಕೊಂಬಂದಿದ್ದಾನೆ, ಅವನಿಗೆ ಸಪೋರ್ಟ್ ಮಾಡೋಣ, ಬೇರೆ ಹುಡುಗರು ಬೆಳೀಲಿ ಅನ್ನೋ ಒಂದು ದೊಡ್ಡ ಗುಣ ಅವರಲ್ಲಿದೆ. ಸೊ ಸಪೋರ್ಟ್ ಮಾಡಿದ್ರು, ಅದು ತುಂಬ ರೇರಲ್ಲ ಆ ಥರ. ಅದು ಏನೋ ನಮ್ಮ ಅದೃಷ್ಟ ಅನಿಸುತ್ತೆ ಆ ಥರದವರೆಲ್ಲ ಸಿಕ್ಕಿರೋದು. ಅವರಿರ್ಬೋದು, ನನ್ನ ಗುರುಗಳ ಸುರೇಶ್ ಬಾಬು ಅವ್ರುಗಳು ಎಲ್ಲ ಥರದಲ್ಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಫ್ಯಾಮ್ಲಿಯಲ್ಲೂ ಕೂಡ ಒಂದಿಷ್ಟು ಗೊಂದಲಗಳಿರುತ್ತೆ, ಅಥವಾ ಮನೆಯಲ್ಲಿ ಹೇಗೆ ಅದನ್ನು ರಿಸೀವ್ ಮಾಡ್ಕೋತಾರೆ ಹೀರೋ ಆಗಿ ಎಂಟ್ರಿ ಕೊಡ್ತೀನಿ ಅಂದಾಗ? ಅಂದರೆ ಇಷ್ಟು ದಿನ ಈವೆಂಟ್ ಮಾಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಒಂದಿಷ್ಟು ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿರ್ತೀರಿ. ಹೀರೋ ಅಂದಾಗ ಮನೆಯಲ್ಲಿ ಕೆಲವರು ಸಜೆಷನ್ ಇಂಪಾರ್ಟೆಂಟ್ ಆಗಿರ್ತೈತಿ. ಬಟ್ ನಿಮ್ಮ ಈ ಒಂದು ಅನಿಸಿಕೆ ಹೇಳಿದಾಗ ಫ್ಯಾಮ್ಲಿಯಿಂದ ಹೇಗೆ ಸಪೋರ್ಟ್ ಸಿಗ್ತದೆ? ಇಲ್ಲ, ಎಲ್ಲ ಫ್ಯಾಮಿಲಿಲೂ ಯಾವುದು ನನಗೆ ಆ ಥರ ಅಬ್ಜೆಕ್ಷನ್ನು ಎಲ್ಲ ಏನೂ ಮಾಡಲಿಲ್ಲ. ಆಯಿತು, ನೀನು ಹೇಳಿದೆ ಹಿಂಗೆ ಈ ಥರ ಅಂದ್ಕೊಂಡಿದ್ದೀನಿ, ಮಾಡಬೇಕು, ಇನ್ಯಾವತ್ತೋ ಫ್ಯೂಚರಲ್ಲಿ ಒಂದಿನ ಕೊರಗೋದು ಬೇಡ, ಮಾಡಬೇಕಿತ್ತು ಅಂತ ಕೇಳಿದಾಗ ಇಲ್ಲ ಆಯಿತು ಮಾಡು ಅಂತೆಲ್ಲ ಸಪೋರ್ಟ್ ಮಾಡಿದ್ರು. ಬಟ್ ಅವ್ರಿಗೂ ಒಂದು ಭಯ ಇರುತ್ತಲ್ಲ, ಜನ ಹೇಗೆ ತಗೊತಾರೋ ಏನೋ ಅನ್ನೋ ಒಂದು ಭಯ ಎಲ್ರಿಗೂ ಇದೆ. ಬಟ್ ಸಪೋರ್ಟ್ ಇದೆ, ಫ್ಯಾಮಿಲಿ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಯಾರು ಬೇಡ ಅದೇನು ಇದೇನು ಆ ಥರ ಎಲ್ಲ ಏನೂ ಮಾತಾಡಲಿಲ್ಲ. ಓಕೆ ಮಾಡು, ಇದೊಂದು ಪ್ರಯತ್ನ ಮಾಡೋಣ ಹೋಗು ಅಂತ ಹೇಳಿ. ಮುಂದಿನ ದಿನದಲ್ಲಿ ಅಂದರೆ ದೊಡ್ಡ ಮನೆಯವ್ರ ಫ್ಯಾನು ನೀವು, ಹಾಗಾಗಿ ದೊಡ್ಡ ಮನೆಯವರ ಆಶೀರ್ವಾದ ಪಡೆಯೋದಾಗಿರಲಿ, ಅಥವಾ ಅವರಿಂದ ಇನ್ನೂ ಏನಾದರೂ ಗಿಪೋರ್ಟ್ ಮಾಡೋದಕ್ಕೆ, ಅಥವಾ ಮುಂದಿನ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಹೇಗೆ? ಖಂಡಿತ ಎಲ್ಲ ಶಿವಣ್ಣ ಅವರಾಗಲಿ, ಅಶ್ವಿನಿ ಮೇಡಮ್ ಆಗಲಿ, ಪ್ರತಿಯೊಬ್ಬರು ಆಶೀರ್ವಾದ ಬೇಕೇ ಬೇಕು. ಮುಂದಿನ ದಿನಗಳಲ್ಲಿ ಹೋಗಿ ಬೇರೆ ಈವೆಂಟ್ಸ್ಗಳಿಗೆ ಇನ್ವೈಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಅವ್ರನ್ನ ಕರಿಬೇಕು, ಶಿವಣ್ಣನ ಕರಿಬೇಕು ಅನ್ನೋದು, ಅಶ್ವಿನಿ ಮೇಡಮ್ ಕರಿಬೇಕು ಅನ್ನೋದು ತುಂಬ ಆಸೆ ಇದೆ ನನಗೆ. ಟ್ರೈಲರು ಸಾಂಗ್ಸ್ ಎಲ್ಲ ಯಾವಾಗ ಪ್ಲ್ಯಾನ್ ಮಾಡಿದ್ದೀರಾ? ಸಿನಿಮಾ ಟೀಸರ್ ಇನ್ನೊಂದು 2 monthsಲ್ಲಿ ಇದೆ. ಸಂಗೀತ ಮೇಡಮ್ದು ಒಂದು ಸಾಂಗ್ ಇದೆ, ಅದನ್ನು May 10th ಪ್ಲ್ಯಾನ್ ಮಾಡ್ತಾಯಿದ್ದೀವಿ ರಿಲೀಸ್ ಮಾಡೋದಕ್ಕೆ. ಅದಾದಮೇಲೆ ಅಪ್ಡೇಟ್ಸ್ ಎವ್ರಿ ಮಂತು ಅಪ್ಡೇಟ್ಸ್ ಇರುತ್ತೆ. ಒಂದು ಸಾಂಗು, ಫೈಟ್ ಇಲ್ಲ, ಸಾಂಗು, ಟೀಸರ್ಗಳು, ಇದೆಲ್ಲ ಪ್ಲ್ಯಾನ್ ಇದೆ, ಮಾಡ್ತಾಯಿದ್ದೀವಿ. ಓಕೆ, ಏಳುಮಲೆ ಸಿನಿಮಾದ ಮೂಲಕ ನಾಯಕಿಯಾಗಿ ಎಂಟ್ರಿ ಕೊಟ್ಟಂಥವ್ರು ಪ್ರಿಯಾಂಕಾ ಆಚಾರ್ ಅವರು, ಜೊತೆಗೆ ರಿಯಾಲಿಟಿ ಶೋ ಮೂಲಕ ಇಡೀ ಕರ್ನಾಡನ್ನೇ ಮೆಚ್ಚಿಸಿದಂಥವ್ರು, ವಿನ್ ಆದಂಥ ಹುಡುಗಿ ಪ್ರಿಯಾಂಕಾ ಅವರು. ಸೊ ಅವರು ನಿಮ್ಮ ಸಿನಿಮಾದ ನಾಯಕಿ, ಅವ್ರ ಬಗ್ಗೆ ಹೇಳೋದಾದರೆ?
ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರದ್ದು ತುಂಬ ಚಾಲೆಂಜಿಂಗ್ ಇದೆ ರೋಲು, ತುಂಬ ವೇರಿಯೇಷನ್ಸ್ ಇದೆ. ಅದು ಅಂದರೆ ಆ ಥರ ಆ್ಯಕ್ಟ್ರೇ ಬೇಕು ಅಂತ ಹುಡುಕಿದ್ದು, ಅಂದರೆ ಆ ವೇರಿಯೇಷನ್ ಎಲ್ಲ ಕ್ಯಾರಿ ಮಾಡೋ ಕೆಪಾಸಿಟಿ ಇರೋ ಹೀರೋಯಿನ್ ಬೇಕು ಅಂತ. ಬಟ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನ್ನೆಲ್ಲ, ಎಲ್ಲ ಶೇಡ್ಸಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣ್ತಾರೆ ಸ್ಕ್ರೀನಲ್ಲಿ, ಚೆನ್ನಾಗಾಗಿದೆ. ಓಕೆ ಬ್ರದರ್, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಿಷ್ಟು ಅಶ್ವಿನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಧನು ಎಲ್ಗಚ್, ರಾಜ್ ನ್ಯೂಸ್ ಬೆಂಗಳೂರು.